Dear brothers and sisters, I wish you all a very blessed new year. ಪ್ರಿಯ ಸಹೋದರ ಸಹೋದರಿಯರೇ, ನಾನು ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುವವಳಾಗಿದ್ದೇನೆ. In this year 2026, may the Lord Jesus Christ reign over your life. ಈ ಹೊಸ ವರ್ಷವಾದ 2026ರಲ್ಲಿ ಯೇಸು ಕ್ರಿಸ್ತನು ನಿಮ್ಮ ಜೀವನದಲ್ಲಿ ಆಳ್ವಿಕೆ ಮಾಡಲಿ. Paul said in Galatians 2:20, I no longer live, but Christ lives in me. ಗಲಾತ್ಯ 2:20 ಪೌಲನು ಹೀಗೆ ಹೇಳುತ್ತಾನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಎಂದು. Yes, Christ will be living in your life all through this year. ಹೌದು, ಈ ವರ್ಷವಿಡೀ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಜೀವಿಸುತ್ತಾನೆ. In Philippians 1:21, Paul said, for me to live is Christ. ಫಿಲಿಪಿ 1:21 ಪೌಲನು ಹೀಗೆ ಹೇಳುತ್ತಾನೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ. Yes, you will be transformed into the image of Jesus Christ this year. ಈ ವರ್ಷ ನೀವು ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ಬದಲಾಗುವಿರಿ. Like Paul said in Philippians 3:10, you will also be saying, Lord, I want to know Christ. ಪೌಲನು ಫಿಲಿಪಿ 3:10 ಹೇಳಿದಂತೆ ನೀವು ಕೂಡ ಹೇಳುವಿರಿ, ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂದಿದ್ದೇನೆ ಎಂದು. How can you know Christ? ಕ್ರಿಸ್ತನನ್ನು ಅರಿಯುವುದು ಹೇಗೆ? Only by reading the word of God. ದೇವರ ವಾಕ್ಯವನ್ನು ಓದುವುದರಿಂದಲೇ. The more you read, ಎಷ್ಟು ಹೆಚ್ಚಾಗಿ ಓದುತ್ತೀರೋ the love of Christ will increase within you. ಕ್ರಿಸ್ತನ ಪ್ರೀತಿಯು ನಿಮ್ಮಲ್ಲಿ ಹೆಚ್ಚುತ್ತಾ ಹೋಗುತ್ತದೆ. And you will be growing more and more with the glory of Christ. ನೀವು ಯೇಸು ಕ್ರಿಸ್ತನ ಮಹಿಮೆಯಲ್ಲಿ ಹೆಚ್ಚಾಗುತ್ತಾ ಹೋಗುವಿರಿ. Your face will shine just like Jesus. ನಿಮ್ಮ ಮುಖವು ಯೇಸು ಕ್ರಿಸ್ತನಂತೆ ಪ್ರಕಾಶಿಸುವುದು. This will be the blessing for the year 2026 for you. ಇದು ನಿಮ್ಮ 2026ರ ಆಶೀರ್ವಾದವಾಗಿದೆ. I would like to pray for you that Christ should reflect in your life. ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ಪ್ರತಿಬಿಂಬಿಸಬೇಕೆಂದು ನಾನು ಪ್ರಾರ್ಥಿಸುವವಳಾಗಿದ್ದೇನೆ. Lord Jesus, ಕರ್ತನಾದ ಯೇಸುವೆ, more than everything in this world, ಈ ಲೋಕದ ಎಲ್ಲದಕ್ಕಿಂತ ಮಿಗಿಲಾದವನೇ, give us the desire to have you in us, Lord. ನಮ್ಮಲ್ಲಿ ನಿನ್ನನ್ನು ಪಡೆದುಕೊಳ್ಳುವಂತಹ ಆಸೆಯನ್ನು ಹುಟ್ಟಿಸು. The Bible says to live is Christ. ಸತ್ಯವೇದ ಹೇಳುತ್ತದೆ, ಬದುಕುವುದೆಂದರೆ ಕ್ರಿಸ್ತನೇ. Lord, transform every one of us, including me, to live just like Jesus. ನಾವೆಲ್ಲರೂ ಬದಲಾಗಿ ಯೇಸು ಕ್ರಿಸ್ತನಂತೆ ಆಗುವಂತೆ ಮಾಡು ದೇವರೇ. Let your character be reflected in our lives. ನಿನ್ನ ಸ್ವಭಾವಗಳು ನಮ್ಮ ಜೀವಿತದಲ್ಲಿ ಪ್ರತಿಬಿಂಬಿಸಲಿ. Give us humility. ನಮಗೆ ದೀನತೆಯನ್ನು ಕೊಡು. Give us love. ಪ್ರೀತಿಯನ್ನು ದಯಪಾಲಿಸು. Give us the nature of Christ, O God. ಕ್ರಿಸ್ತನ ಸ್ವಭಾವಗಳನ್ನು ದಯಪಾಲಿಸು. Let us live in the world like walking Jesus. ನಾವು ಈ ಲೋಕದಲ್ಲಿ ನಡೆದಾಡುವ ಯೇಸು ಆಗುವಂತೆ ಮಾಡು. Father, let others see Christ in us, O God. ಇತರರು ನಮ್ಮಲ್ಲಿ ಯೇಸು ಕ್ರಿಸ್ತನನ್ನು ಕಾಣುವಂತೆ ಮಾಡು. Let miracles happen through us. ನಮ್ಮ ಮೂಲಕ ಅದ್ಭುತಗಳು ನಡೆಯಲಿ. Lord, Father, even the shadow of us should bring miracles, Lord. ನಮ್ಮ ನೆರಳುಗಳು ಕೂಡ ಅದ್ಭುತವನ್ನು ತರಲಿ ದೇವರೇ. When you were in this world, ನೀನು ಈ ಲೋಕದಲ್ಲಿರುವಾಗ all those who touched Christ received miracles. ಯಾರೆಲ್ಲ ನಿನ್ನನ್ನು ಮುಟ್ಟಿದರೋ ಅವರು ಅದ್ಭುತವನ್ನು ಪಡೆದುಕೊಂಡರು. Let this happen in the life of your children and me in this year 2026, oh God. ಈ 2026ರಲ್ಲಿ ನನ್ನ ಮತ್ತು ನಿನ್ನ ಮಕ್ಕಳ ಜೀವಿತದಲ್ಲಿ ಇಂಥ ಅದ್ಭುತಗಳು ನಡೆಯಲಿ ಎಂಬುದಾಗಿ ಬೇಡುತ್ತೇನೆ. It's no longer me. ಇನ್ನು ನಾನಲ್ಲ. It's no longer them. ಇನ್ನು ಅವರು ಮಾತ್ರವಲ್ಲ. Only Christ. ಕ್ರಿಸ್ತನು ಮಾತ್ರ. Only Christ. ಕ್ರಿಸ್ತನು ಮಾತ್ರ. Father, help us to live the life of Christ in this world. ಕರ್ತನೇ, ಯೇಸು ಕ್ರಿಸ್ತನ ಜೀವಿತವನ್ನು ಜೀವಿಸುವಂತೆ ಮಾಡು. Help us to bring life to others, oh God. ಇತರರಿಗೆ ಜೀವವನ್ನು ತರುವಂತೆ ಸಹಾಯ ಮಾಡು. Thank you, Lord, for making this year 2026 to live
just like Jesus. 2026ನೇ ಈ ಹೊಸ ವರ್ಷದಲ್ಲಿ ನಾವು ಯೇಸುವಿನಂತೆ ಜೀವಿಸುವಂತೆ ಮಾಡು. Let your power be manifested in every one of your children's life, those who are watching this program. ಈ ಕಾರ್ಯಕ್ರಮವನ್ನು ಯಾರೆಲ್ಲ ವೀಕ್ಷಿಸುತ್ತಿದ್ದಾರೋ ಅವರ ಜೀವಿತದಲ್ಲಿ ನಿನ್ನ ಬಲವು ಪ್ರಕಟವಾಗಲಿ. Empower them, Lord. ಅಧಿಕಾರ ಕೊಡು ದೇವರೇ. Mold them and shape them into Jesus. ಅವರನ್ನು ಚೆನ್ನಾಗಿ ಅಚ್ಚು ಮಾಡಿ ಯೇಸುವಿನಂತೆ ರೂಪಿಸು. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friend. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. May the Lord Jesus reign over your life. ಕರ್ತನಾದ ಯೇಸುವು ನಿಮ್ಮ ಜೀವಿತದಲ್ಲಿ ಆಳ್ವಿಕೆ ಮಾಡಲಿ. May you have a blessed year 2026. 2026ನೇ ವರ್ಷವು ನಿಮ್ಮ ಜೀವಿತದಲ್ಲಿ ಆಶೀರ್ವಾದದ ವರ್ಷವಾಗಲಿ.